ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ರಶ್ಮಿ ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ತುಂಬಾ ಗರಿಗರಿಯಾದ ಮತ್ತು ತುಂಬಾ ಹೆಲ್ದಿಯಾದ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾಯಿದ್ದೇನೆ. ನಿಮಗೆಲ್ಲ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೇನೆ. ಬನ್ನಿ ಈ ವಿಡಿಯೋವನ್ನು ಶುರು ಮಾಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಆಲ್ಗೆ ಸೆಟ್ ಮಾಡಿ. ಇದರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ಬೇಗನೆ ತಲುಪುತ್ತೆ. ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ. ಇವತ್ತು ನಾನು ಒಂದು ಒಳ್ಳೆಯ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾಯಿದ್ದೇನೆ. ಈ ಬ್ರೇಕ್ಫಾಸ್ಟನ್ನು ಬೆಳಿಗ್ಗೆ ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬನ್ನಿ ಈ ವಿಡಿಯೋವನ್ನು ಶುರು ಮಾಡುವ. ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ತಗೊಳ್ತಾ ಇದ್ದೇನೆ. ಯಾವುದೇ ಅಕ್ಕಿ, ರೇಷನ್ ಅಕ್ಕಿಯನ್ನು ಸಹ ಇಲ್ಲಿ ಉಪಯೋಗಿಸ್ಬೋದು. ಇಲ್ಲಿ 2 ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ಹಾಕಿದೆ. ಈಗ ನಾವು ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ತೊಳೆದು ಇದನ್ನು ನೆನೆಯಲಿಕ್ಕೆ ಇಡುವ. ನಾನೀಗ ಇದನ್ನು ಒಂದು 2-3 ಸಲ ಚೆನ್ನಾಗಿ ನೀರಿನಲ್ಲಿ ತೊಳೆದು ಈಗ ನೆನೆಯಲಿಕ್ಕೆ ಇಟ್ಟಿದ್ದೇನೆ. ಒಂದು 2 ಗಂಟೆ ಅಷ್ಟು ಹೊತ್ತು ಇಟ್ಟಿದ್ದೇನೆ. ಈಗ ನೆಂದಿದೆ. ಇಲ್ಲಿ ನಾನು ಒಂದು ಬಾಳೆ ದಿಂಡನ್ನು ತಗೊಂಡಿದ್ದೇನೆ. ನೋಡಿ, ಇಷ್ಟು ದೊಡ್ಡ ತುಂಡನ್ನು ತಗೊಂಡಿದ್ದೇನೆ. ಇದನ್ನೀಗ ನಾವು ರೌಂಡ್ ಶೇಪಲ್ಲಿ ಈಗ ಕಟ್ ಮಾಡಬೇಕು. ಅದರಲ್ಲಿ ನೂಲು ರೀತಿ ಇರುತ್ತೆ, ಅದನ್ನು ನಾವು ತೆಗಿಬೇಕು ಕಟ್ ಮಾಡಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡಿ ನಾವು ಕಟ್ ಮಾಡಬೇಕು. ಹೀಗೆ ಕಟ್ ಮಾಡೋದರಿಂದ ಅದರಲ್ಲಿ ಒಂದು ನೂಲು ಸಿಗುತ್ತೆ. ನೋಡಿ, ಈ ನೂಲು ಇದನ್ನು ನಾವು ತೆಗಿಬೇಕು. ಅದು ಬೇಗನೆ ಈಸಿಯಾಗಿ ಬರುತ್ತೆ. ಈಗ ಕಟ್ ಮಾಡಿ ನೋಡಿ, ಎಲ್ಲವನ್ನು ಕಟ್ ಮಾಡಿ ಈ ರೀತಿಯಾಗಿ ಇಟ್ಕೊಂಡಿದ್ದೇನೆ. ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಯನ್ನು ತಗೊಂಡಿದ್ದೇನೆ. ಅದಕ್ಕೆ ಈಗ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಎಲ್ಲ ಅಕ್ಕಿಯನ್ನು ಸಹ ಹಾಕಿದೆ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಬಾಳೆ ದಿಂಡನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದನ್ನು ಹೀಗೆ ಹಾಕಬೇಕು ಮಿಕ್ಸಿಗೆ. ಎಲ್ಲ ತುಂಡುಗಳನ್ನು ಇದಕ್ಕೆ ಹಾಕಿದೆ. ಈಗ ನಾನು ಇಲ್ಲಿ ಒಂದು 2 ಸ್ಪೂನ್ನಷ್ಟು ಅನ್ನವನ್ನು ಹಾಕ್ತಾ ಇದ್ದೇನೆ. ಯಾವುದೇ ಅನ್ನವನ್ನು ಸಹ ಹಾಕ್ಬೋದು. ಇದು ಸ್ಮೂತ್ ಬರಲಿಕ್ಕೆ ಬೇಕಾಗಿ, ಸಾಫ್ಟ್ನೆಸ್ಗೆ ಬೇಕಾಗಿ ಇದನ್ನು ಹಾಕ್ತಾ ಇದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಹಾಕಿ ನೈಸಾಗಿ ಇಲ್ಲಿ ನಾವು ಗ್ರೈಂಡ್ ಮಾಡಬೇಕು. ನೈಸ್ ಆಗಬೇಕು ಹಿಟ್ಟು. ಈಗ ನಾನು ಗ್ರೈಂಡ್ ಆಯಿತು. ಈಗ ನಾನು ಪಾತ್ರೆಗೆ ಇದನ್ನು ಹಾಕ್ತಾ ಇದ್ದೇನೆ, ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಇದು ನೀರು ದೋಸೆಗಿಂತ ಸ್ವಲ್ಪ ದಪ್ಪ ಇರಬೇಕು ಇದರ ಹಿಟ್ಟು. ನೋಡಿ, ಈ ರೀತಿಯಾಗಿ ಈಗ ಹಿಟ್ಟು ರೆಡಿ ಆಯಿತು. ಈಗ ನಾನು ದೋಸೆ ಕಾವಲಿಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಈಗ ಎಣ್ಣೆಯನ್ನು ಹಾಕಿ ರೆಡಿ ಮಾಡಿದೆ. ಈಗ ನೋಡಿ, ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಈ ರೀತಿಯಾಗಿ ಹಾಕಿ ದೋಸೆಯನ್ನು ಹೀಗೆ ಮಾಡಬೇಕು. ನಾವು ತೆಳು ದೋಸೆಯನ್ನು ಸಹ ಮಾಡ್ಬೋದು, ಇದರಲ್ಲಿ ನೀರು ದೋಸೆಯನ್ನು ಸಹ ಮಾಡ್ಬೋದು. ಈಗ ಮುಚ್ಚಳ ಇಟ್ಟು ಒಂದು 2-3 ನಿಮಿಷ ಇದನ್ನು ಕಾಯಿಸುವ. ಈಗ ನಮಗೆ ಅಷ್ಟು ರೋಸ್ಟ್ ಬೇಡ ಅಂತ ಹೇಳಿದರೆ ಇವಾಗಲೇ ನಮಗೆ ಅದನ್ನು ತೆಗಿಬೋದು ದೋಸೆಯನ್ನು. ಈಗ ನಮಗೆ ರೋಸ್ಟ್ ಬೇಕಾದ ಕಾರಣ ನಾನೀಗ ಮುಚ್ಚಳವನ್ನು ಇಟ್ಟು ಈಗ ಸ್ವಲ್ಪ ಹೊತ್ತು ಬೇಯಿಸ್ತಾ ಇದ್ದೇನೆ. ಈಗ ತುಂಬಾ ಚೆನ್ನಾಗಿ ಗರಿಗರಿಯಾಗಿ ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ. ದೋಸೆ ತುಂಬಾ ಬೇಗನೆ ಹೇಳ್ತಾ ಉಂಟು. ತುಂಬಾ ಹೆಲ್ದಿಯಾದ ರೆಸಿಪಿ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಟೇಸ್ಟಿಯಾಗೂ ಸಹ ಪರಿಮಳ ಇರುತ್ತೆ ಈ ದೋಸೆ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಈಗ ನಾನು ಎಲ್ಲ ದೋಸೆಯನ್ನು ಸಹ ಅದೇ ರೀತಿ ಮಾಡ್ತಾ ಇದ್ದೇನೆ. ನಾವು ಇದಕ್ಕೆ ಮಸಾಲೆಯನ್ನು ಸಹ ಹಾಕಿ ದೋಸೆಯನ್ನು ಮಾಡ್ಬೋದು. ಆವಾಗ ನಮಗೆ ಬಾಳೆ ದಿಂಡಿನ ಟೇಸ್ಟ್ ರುಚಿ ಗೊತ್ತಾಗೋದಿಲ್ಲ, ಅಷ್ಟೊಂದು ಸ್ಮೆಲ್ ಇರುವುದಿಲ್ಲ. ಅದು ಮಸಾಲೆ ಸ್ಮೆಲ್ ಬರುತ್ತೆ. ಹಾಗಾಗಿ ಈ ರೀತಿಯಾಗಿ ಕೇವಲ ಬಾಳೆ ದಿಂಡನ್ನು ಹಾಕಿ ನಾವು ದೋಸೆಯನ್ನು ರೆಡಿ ಮಾಡ್ಬೋದು. ತುಂಬಾ ಟೇಸ್ಟಿಯಾಗುತ್ತೆ ಫ್ರೆಂಡ್ಸ್ ಈ ದೋಸೆ, ಬಾಳೆ ದಿಂಡಿನ ದೋಸೆ. ಮತ್ತು ತುಂಬಾ ಸ್ಮೆಲ್ ಸಹ ಒಂದು ಭಾರಿ ಟೇಸ್ಟಾಗಿ ಇರುತ್ತೆ. ನೀವು ಸಹ ಒಮ್ಮೆ ಬಾಳೆ ದಿಂಡು ಇದ್ದರೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಎಷ್ಟೊಂದು ಗರಿಗರಿಯಾಗಿ ಬಂದಿದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗುತ್ತೆ. ಈಗ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ಎಲ್ಲ ದೋಸೆಯನ್ನು ಸಹ ಈಗ ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಯಾವುದೇ ಸಾರು, ಸಾಂಬಾರು, ಚಟ್ನಿ ಜೊತೆ ಇದನ್ನು ನಾವು ತಿನ್ಬೋದು. ತುಂಬಾ ಟೇಸ್ಟಿಯಾಗುತ್ತೆ ಮತ್ತು ತುಂಬಾ ಹೆಲ್ದಿಯಾದ ರೆಸಿಪಿ ಇದು ಕಿಡ್ನಿ ಸ್ಟೋನ್ ಇರುವವರಿಗೆ ಸಹ ಈ ಬಾಳೆದಿಂಡು ಹೆಲ್ತಿಗೆ ತುಂಬಾ ಒಳ್ಳೆಯದು. ಬೆಳಿಗ್ಗೆಗೆ ನಾವು ಬ್ರೇಕ್ಫಾಸ್ಟಿಗೆ ಸಹ ಮಾಡ್ಬೋದು. ಈ ಬಾಳೆದಿಂಡಿನಲ್ಲಿ ಬೇರೆ ಬೇರೆ ರೀತಿಯ ರೆಸಿಪಿಯನ್ನು ಮಾಡ್ತಾರೆ ಫ್ರೆಂಡ್ಸ್. ಅದೇ ರೀತಿ ದೋಸೆ ರೆಸಿಪಿ ಸಹ ತುಂಬಾ ಒಳ್ಳೆಯದು. ನಾವು
ಕೇವಲ ಈ ಜ್ಯೂಸು ಮತ್ತು ಪಲ್ಯ ಮಾಡುವುದರ ಬದಲು ನಾವು ಈ ರೀತಿಯಾಗಿ ದೋಸೆಯನ್ನು ಸಹ ಮಾಡ್ಬೋದು. ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂಥ ಈ ಹೆಲ್ದಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಗರಿ ಗರಿಯಾಗಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ, ನಿಮಗೇ ಕಾಣ್ತಾ ಉಂಟು. ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂಥ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.